ಸಿನಿಮಾ ಆಗಿದೆ. ಅಲ್ಲಿ ಸ್ವಲ್ಪ ಭಯ ಭಯ ಆಗ್ತಾ ಇರುತ್ತೆ. ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ ಅಂತ ನಿಮ್ಮ ಇದಕ್ಕೋಸ್ಕರ ಕೆಲವ್ರಿಗೇನು ಇಂಟ್ರೆಸ್ಟ್ ಇಲ್ಲ. ಏನಾದರೂ ಭಯ ಆಯ್ತಾ ಸಿನಿಮಾ? ಇಲ್ಲ, ಭಯ ಚೆನ್ನಾಗಿತ್ತು ಸಿನಿಮಾ. ಏನು ಇಷ್ಟ ಆಯ್ತು? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಪರವಾಗಿಲ್ಲ. ಏನು ಇಷ್ಟ ಆಯ್ತು ಸಿನಿಮಾ? ಟೈಮ್ ಪಾಸ್ ಚೆನ್ನಾಗಿದೆ, ಪರವಾಗಿಲ್ಲ, ಚೆನ್ನಾಗಿದೆ. ಕುತೂಹಲವಾಗಿದೆ ಸಿನಿಮಾ. ಲೋಕೇಶ್ ಅವರ ಡೈರೆಕ್ಷನ್ ತುಂಬ ಚೆನ್ನಾಗಿ ಬಂದಿದೆ. ಮತ್ತು 25 ದಿನ ಆದ್ರೂ ಚೆನ್ನಾಗಿ ಓಡ್ತಾ ಇದೆ ಸಿನಿಮಾ. ಎಲ್ಲ ಸಿನಿಮಾಗಳನ್ನೂ ಹಿಂದಿಟ್ಟು ಇಷ್ಟು ಮಾತ್ರ ಓಡ್ತಾ ಇದೆ. ಇದರಲ್ಲಿ ಲೋಕೇಶ್ ಅವ್ರ ಡೈರೆಕ್ಷನ್ ಚೆನ್ನಾಗಿದೆ, ಮತ್ತು ಭಾರ್ಗವ್ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಕಾನ್ಸೆಪ್ಟ್ ಹೇಗಿದೆ ಸರ್? ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ. ಒಂದು ಭಯ ಪಡುವಂಥ ಭಯ ಆಯ್ತು? ಸ್ವಲ್ಪ ಭಯ ಆಗುತ್ತೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳಿ. ಚೆನ್ನಾಗಿದೆ. ಫಿಲಿಮ್ ಎಲ್ಲ ಚೆನ್ನಾಗಿದೆ. ಆ್ಯಕ್ಟಿಂಗ್ ಭಾರ್ಗವ್ ತುಂಬ ಚೆನ್ನಾಗಿದೆ. ಹೀರೋಯಿನ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಡೈರೆಕ್ಷನ್ ಲೋಕೇಶ್ ವೆರಿ ನೈಸ್. ಕೆಲವು ಸಲ ಮಕ್ಕಳಿಗೆ ಭಯ ನುಡಿಸುತ್ತೆ, ನಮಗೋಸ್ಕರ ತುಂಬ ಅನಿಸುತ್ತೆ ಅಂತ. ಮ್ಯೂಸಿಕ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ಸೂಪರ್. ಏನು ಇಷ್ಟ ಆಯ್ತು ಸರ್? ಭಾರ್ಗವ ಆ್ಯಕ್ಟಿಂಗ್, ಹೀರೋಯಿನ್ ಆ್ಯಕ್ಟಿಂಗು ನಾವು ಬಾಗೇಪಲ್ಲಿಂದ ನೋಡಕ್ಕೆ ಬಂದಿದ್ವಿ. ಎಲ್ಲ ತುಂಬ ಚೆನ್ನಾಗಿ ಇಡಿಸ್ತಾರೆ. ಭಯ ಆಯ್ತಾ ಸರ್ ಸಿನಿಮಾ? ಭಯ ಆಗುತ್ತೆ ಸರ್, ಎಲ್ಲರಿಗೂ ಭಯ ಆಗುತ್ತೆ. ಥ್ಯಾಂಕ್ ಯು ಸರ್. ಫಸ್ಟ್ ಹಾಫ್ ಬಂದು ಗೆಟಿಂಗ್ ಇಂಟು ದ ಕ್ಯಾರೆಕ್ಟರ್ಸ್ ಸರ್. ಎಲ್ಲರೂ ಕ್ಯಾರೆಕ್ಟರ್ಸ್ ಇನ್ವಾಲ್ವ್ ಆಗ್ತಾರೆ. ರೊಮ್ಯಾಂಟಿಕ್ ಆಗಿದೆ, ಆಮೇಲೆ ಸ್ವಲ್ಪ ಮೈಲ್ಡ್ ಆಗಿ ಸಾಂಗ್ಸ್ ಇದೆ. ಸೊ ಅವಾಗ ಸ್ವಲ್ಪ ಮೀಡಿಯಮ್ ಪೇಸ್ ಹೋದ್ರೂ ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಭಾರ್ಗವ್ ಅವರಂತೂ ಅಮೇಝಿಂಗ್ ಆಗಿ ಮಾಡಿದ್ದಾರೆ. ಹೀರೋಯಿನ್ ಕೂಡ ಅವ್ರ ಕ್ಯಾರೆಕ್ಟರ್ನ ಚೆನ್ನಾಗಿ ಮಾಡಿದ್ದಾರೆ. ಸೊ ಸಡನ್ ಶಾಕ್ಸ್ ಎಲ್ಲ ಇದೆ. ಸೊ ಭಯ ಹುಟ್ಟಿಸೋ ಥರ ಇದೆ. ಹಾರರ್ ಹೌದು. ಈ ಟ್ರೆಂಡಿಂಗಲ್ಲಿ ಆ್ಯಕ್ಚುಲಿ ಹಾರರ್ ಕಡಿಮೆ. ಬಟ್ ಐ ಥಿಂಕ್ ದಿಸ್ ವಿಲ್ ಮೇಕ್ ಶ್ಯೂರ್ ಇನ್ನೂ ಸಿನಿಮಾಗಳು ಬರೋ ಥರ ಆಗಲಿ. ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಳೀಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಕಂಟೆಂಟ್ ತುಂಬ ಇಷ್ಟ ಆಗಿದೆ. ಭಾರ್ಗವ್ ಭಾರ್ಗವ್ ಆ್ಯಕ್ಟಿಂಗ್ ಅಷ್ಟೇ, ಹೀರೋಯಿನ್ ಅಷ್ಟೇ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸವರು ತುಂಬ ಚೆನ್ನಾಗಿ ಮೆಸೇಜ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಚೆನ್ನಾಗಿದೆ ಅನ್ನಿಸ್ತು. ಇನ್ನೂ ಅವ್ರದ್ದು 25 ಡೇಸ್ ಹಿಂಗಾಗಿದೆ, ಇನ್ನೂ ಚೆನ್ನಾಗಿ ಹೋಗಲಿ ಅಂತ ನಾನು ಏನಾದರೂ ಭಯ ಆಯ್ತಾ? ಎಲ್ಲಾದರೂ ಸ್ವಲ್ಪ ಆಯಿತು. ಚೆನ್ನಾಗಿದೆ. ಇನ್ನೂ ಹೆಚ್ಚಿಗೆ ಹೋಗಲಿ ಅಂತ ಎಲ್ಲರೂ ಬಯಸ್ತಾರೆ. ಇವತ್ತು ಅದೇ ಸಣ್ಣ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ, 25 ಜನರ ಯಶಸ್ವಿ ಕಾರ್ಯಕ್ರಮ. ಈಗ ಭಾರ್ಗವ್ ಸೇತುವೆ ಉಮೇಶ್ ಸರ್ ಸುಧೂರ ಜ್ಯೋತಿ ಮೇಡಮ್ ಬನ್ನಿ. ಆಪರ್ಚುನಿಟಿ ಬಂದಿದೆ. ಎಸ್, ತುಂಬ ಖುಷಿ ಆಗ್ತದೆ. ಎಲ್ಲರಿಗೂ ನಮಸ್ಕಾರ. ಸ್ವಲ್ಪ ಗಂಟಲು ಅಂತ ಹೇಳಿದ್ರೆ, ಇವತ್ತಿನ ದಿನ ಒಂದು ವಾರ ಥಿಯೇಟ್ರಲ್ಲಿ ದೊಡ್ಡ ವಿಷಯ. ಅಂಥದ್ರಲ್ಲಿ 25 ದಿನ ಅನ್ನೋದು ಭಾಳಷ್ಟು ಖುಷಿ ಆಗ್ತಿದೆ. ಮತ್ತು ನಿಜಕ್ಕೂ ನಮ್ಗೆ ಇಷ್ಟು ಸಪೋರ್ಟ್ ಕೊಟ್ಟಿರೋ ನಮ್ಮ ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಾವು ಕಂಡಂಗೆ ಸಿನಿಮಾಗಳು 25 ದಿನ ಓಡೋದು ಅನ್ನೋದು ನಿಜಕ್ಕೂ ಸುಲಭ ಅಲ್ಲ. ಸೊ ನಮ್ಮ ಸಿನಿಮಾ 25 ದಿನ ಓಡಿದೆ ಅಂತ ಹೇಳೋಕ್ಕೆ ಭಾಳಷ್ಟು ಖುಷಿ ಆಗ್ತಿದೆ. ಸೊ ಕಂಟೆಂಟು ಚೆನ್ನಾಗಿದ್ದಾಗ ನಮ್ಮ ಕನ್ನಡ ಜನತೆ ಯಾವತ್ತೂ ಸಿನಿಮಾನ ಕೈ ಬಿಡಲ್ಲ ಅನ್ನೋಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಇವತ್ತು ಕೂಡ ಬೇರೆ ಬೇರೆ ಸುಮಾರು ಥಿಯೇಟರ್ಸ್ ಆ್ಯಡ್ ಆಗ್ತಿದೆ. ಸೊ ನಮ್ಮ ಡಿಸ್ಟ್ರಿಬ್ಯೂಟರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಭಾಳಷ್ಟು ಚಾಲೆಂಜಿಂಗ್, ಭಾಳಷ್ಟು ಫೈಟ್ ಇದೆ ಥಿಯೇಟರ್ಸ್. ನಾವು ಕನ್ನಡ ಜನತೆ, ನಮ್ಮ ಕನ್ನಡದಲ್ಲಿ ಕರ್ನಾಟಕಕ್ಕೆ ಥಿಯೇಟರ್ ಸಿಗೋದು ಭಾಳಷ್ಟು ಕಷ್ಟ ಇದೆ. ಅಂಥದ್ರಲ್ಲಿ ಇವತ್ತು 25 ದಿನ ನಾವು ಸಕ್ಸಸ್ಫುಲ್ಲಾಗಿ ಬಂದಿದ್ದೀವಿ ಅಂದರೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕನ್ನಡ ಜನತೆಗೆ. ಸೊ ಸಿನಿಮಾ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ನೆಕ್ಸ್ಟ್ ವೀಕ್ ಇನ್ನೊಂದು 7-8 ಥಿಯೇಟರ್ಸ್ ಆ್ಯಡ್ ಆಗ್ತಿದೆ. ಸೊ ಹೀಗೆ ಎಲ್ಲ ಕನ್ನಡ ಸಿನಿಮಾ ನೋಡಿ, ನಮ್ಮ ಸಿನಿಮಾ ಅಂತ ಮಾತ್ರ ಅಲ್ಲ, ಎಲ್ಲ ಕನ್ನಡ ಸಿನಿಮಾ ನೋಡ್ಬೇಕು ನೀವು. ಸೊ ಟೆಡಿ ಬೇರ್ ಅಂತ ಬಂದಾಗ ಇದೊಂದು ಸೈಕಾಲಜಿಕಲ್ ಹಾರರ್ ಥ್ರಿಲ್ಲರ್ ಸಿನಿಮಾ. ಸೊ ಹೊಸದಾಗಿ ಒಂದು ಕಂಟೆಂಟ್ನ ನಾವು ಟ್ರೈ ಮಾಡಿ ಕನ್ನಡ ಜನತೆ ಮನಸ್ಸೆಲ್ಲ ಗೆದ್ದಿದ್ದೀವಿ ಅಂತ ಹೇಳೋಕ್ಕೆ ಭಾಳಷ್ಟು ಹೆಮ್ಮೆ ಇದೆ. ಸೊ ಎಲ್ಲ ಬಂದು ಸಿನಿಮಾ ನೋಡದೇ ಇರೋರು. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಜೈ ಕನ್ನಡ. ಥ್ಯಾಂಕ್ಸ್ ಹೇಳಬೇಕು ಇವತ್ತು. ಫಸ್ಟ್ ಆಫ್ ಆಲ್ ಈ ಮೂವಿ ಮಾಡೋಕ್ಕೆ ಸಪೋರ್ಟ್ ಕೊಟ್ಟಿದ್ದ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟು. ಆಫ್ಟರ್ವರ್ಡ್ಸ್ ಎಲ್ಲ ಆ್ಯಕ್ಟರ್ಸು
ನಮ್ಮ ಅರವಿಂದು, ದೀನಾ, ಶೈಲಜಾ ಎಲ್ಲರೂ ಸಪೋರ್ಟಿಂಗ್ ಆ್ಯಕ್ಟರ್ಸು ಅವ್ರ ಕ್ಯಾರೆಕ್ಟರ್ಸ್ಗೆ ಲೈಫ್ ಕೊಟ್ಟಿದ್ದಾರೆ. ಅದಕ್ಕೆ ಈ ಸಿನಿಮಾ ಇಷ್ಟು ಸಕ್ಸಸ್ ಆಗಿದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರೆಲ್ಲರಿಗೂ. ಆ್ಯಂಡ್ ಆಫ್ಟರ್ವರ್ಡ್ಸ್ ನಾವಿಲ್ಲಿದ್ದೀವಿ ಅಂದರೆ ನಾಟ್ ಬಿಕಾಸ್ ಆಫ್ ಮೈ ಹಾರ್ಡ್ ವರ್ಕ್, ಬಿಕಾಸ್ ಆಫ್ ಯುವರ್ ಸಪೋರ್ಟ್, ಯು ಪೀಪಲ್ ಸಪೋರ್ಟ್. ನೀವೆಲ್ಲರ ಸಪೋರ್ಟ್ ಇಂದನೇ ಇಷ್ಟು ಸಕ್ಸಸ್ ಆಗಿದೆ ಅಂತ ಅನ್ಕೊತಾ ಇದ್ದೇನೆ ನಾನು. ಇಷ್ಟು ಸಪೋರ್ಟ್ ಮಾಡಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಮೂವಿ ಅದೇ ಭಾರ್ಗವ್ರು ಹೇಳಿದಂಗೆ ಏನಂದರೆ ಒಂದು ವಾರ ಒಂದು 3 days ಶುಕ್ರವಾರ ರಿಲೀಸ್ ಆದರೆ ಶನಿವಾರ ಆದಿವಾರ ಅಷ್ಟೇ ಮೂವಿ. ಅದಾದಮೇಲೆ ಹೋಗಿದ್ರೆ ಅಂದರೆ ಆ ಮೂವಿಯಲ್ಲಿ ಸ್ಟ್ರೆಂತ್ ಇರಬೇಕು. ಸಂಕ್ರಾಂತಿಯಲ್ಲಿ ಬರೋ ಎಲ್ಲ ಮೂವೀಸ್ಗೆ ನಮ್ಮ ಮೂವಿಗೆ 9.8 9.7 ರೇಟಿಂಗ್ ಬಂದಿದೆ. ಅದು ನಿಮ್ಮೆಲ್ಲರಿಗೂ ಗೊತ್ತು. ಸೊ ನಾವು ಮೂವಿ ಚಿಕ್ಕದಾಗಿರ್ಬೋದು, ಬಟ್ ಸಕ್ಸಸ್ ದೊಡ್ಡದಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಆ್ಯಂಡ್ ಸಪೋರ್ಟ್ ಮಾಡಿದ ಎಲ್ಲರಿಗೂ, ಮೀಡಿಯಾ ಮಿತ್ರರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆಫ್ ಫಸ್ಟಿಂದ ನಾವು ಶೂಟ್ ಸ್ಟಾರ್ಟ್ ಮಾಡೋದ್ರಿಂದ ನಮ್ಮ PR ಚಂದ್ರು ಅವ್ರಿಗೆ ಎಲ್ಲರಿಗೂ ಅಲ್ಲಿಂದ ಇಲ್ಲಿವರೆಗೂ ಮೂವಿ ಬಂದಿದೆ ಅಂದರೆ ಬಿಕಾಸ್ ಆಫ್ ಯು ಪೀಪಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯು. ಆ್ಯಂಡ್ ಥಿಯೇಟರ್ ಓನರ್ ಅವರು ಇದ್ದಾರೆ, ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ. ಯಾಕಂದರೆ ಫಸ್ಟ್ ಡೇಯಿಂದ ಇಲ್ಲಿವರೆಗೂ ಈ ಮೂವಿ ಇಲ್ಲಿ ತುಂಬ ಸಕ್ಸಸ್ಫುಲ್ಲಾಗಿ ಇದು ಮಾಡಿದ್ದಾರೆ. ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಡಿಸ್ಟ್ರಿಬ್ಯೂಟರ್ ರಮೇಶ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರೊಡ್ಯೂಸರ್ಸ್ ಮತ್ತು ಎಲ್ಲರಿಗೂ ನಮ್ಗೆ ಯಾವಾಗಲೂ ಸಪೋರ್ಟ್ ಕೊಟ್ಟಿರೋ ನಮ್ಮ ಉಮೇಶ್ ಅವ್ರಿಗೆ, ದೇವರಾಜ್ ಅವ್ರಿಗೆ, ಸತೀಶ್ ಅವ್ರಿಗೆ, ಎಲ್ಲರಿಗೂ, ನಮ್ಮ ಗುರುಮೂರ್ತಿ ಅವ್ರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುರಳಿ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ 25 ಡೇಸ್ನ ತಲುಪೋದಕ್ಕೆ ಮುಖ್ಯ ಕಾರಣ ಮೀಡಿಯಾ. ಯಾಕಂದರೆ ನಿಮ್ಮಿಂದನೇ ಜನಕ್ಕೆ ನಾವು ತಲುಪೋದಕ್ಕೆ ಸಾಧ್ಯ. ಇಂಥ ಸಿನಿಮಾ ಬಂದಿದೆ ಅಂತ ನೀವು ಪ್ರಚಾರ ಮಾಡ್ತಿದ್ರೆ, ನೀವು ಹೇಳ್ತಿದ್ರೆ ಅಷ್ಟೇ ಈ ಸಿನಿಮಾ ಜನಕ್ಕೆ ತಲುಪೋದಕ್ಕಾಗುತ್ತೆ, ಜನ ಬಂದು ಸಿನಿಮಾ ನೋಡೋದಕ್ಕೆ ಸಾಧ್ಯ. ಸೊ ನಿಮಗೆಲ್ಲರಿಗೂ ತುಂಬ ಧನ್ಯವಾದ. ಆಮೇಲೆ ಇಷ್ಟು ಪ್ರೀತಿಯಿಂದ ಬಂದಿರೋ ಫ್ರೆಂಡ್ಸ್ ಮತ್ತು ಸಿನಿಮಾ ಲವರ್ಸ್ಗೆ ತುಂಬ ಥ್ಯಾಂಕ್ಸ್. 25ನೇ ದಿನ ಕೂಡ ಥಿಯೇಟ್ರನ್ನ ಫುಲ್ ಮಾಡಿ ಇಷ್ಟು ಪ್ರೀತಿ ಗಳಿಸಿದ್ದಾರೆ ಅಂದರೆ ಅದಕ್ಕೆ ಭಾರ್ಗವ್ ಮತ್ತು ಲೋಕಿ ಸರ್ ಅವರು ಅಷ್ಟು ಚೆನ್ನಾಗಿ ಕಮ್ಯುನಿಕೇಟ್ ಮಾಡಿ ಎಲ್ಲರಿಂದ ಪ್ರೀತಿಯಾಗಿ ವರ್ತಿಸಿ ಎಲ್ಲರನ್ನೂ ಇಲ್ಲಿ ಕರೆಸ್ಕೊಂಡಿದ್ದಾರೆ. ತುಂಬ ಖುಷಿ ಆಗ್ತಿದೆ. ನಿಮ್ಮೆಲ್ಲ ಸಿನಿಮಾ ಪ್ರೀತಿ ಮತ್ತು ಪ್ರೋತ್ಸಾಹ ಹೀಗೆ ಇರಲಿ. ಈಗ ನನ್ನ ಡೈರೆಕ್ಟರ್ ಲೋಕೇಶ್ ಸರ್ ತುಂಬಾ ಖುಷಿ ಆಯಿತು. ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಪರ್ಫಾರ್ಮ್ ಮಾಡೋದಕ್ಕೆ ತುಂಬ ಸ್ಪೇಸ್ ಇತ್ತು ಮತ್ತು ಫ್ರೀಡಮ್ ಇತ್ತು. ಹಾಗಾಗಿ ಔಟ್ಪುಟ್ ಬಂದಿದೆ. ಡೈರೆಕ್ಟರ್ ಖುಷಿಯಾಗಿದ್ದಾರೆ ಅನಿಸುತ್ತೆ. ಥ್ಯಾಂಕ್ ಯು ಸರ್. ಫಸ್ಟ್ ನಿಮ್ಗೆ ಹೇಳಬೇಕು. ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ಭಾರ್ಗವ್, ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಸೂಪರ್ ಹೀರೋ ಇಂಟ್ರೊಡ್ಯೂಸ್ ಆಗಿದ್ದಾರೆ ಈ ಸಿನಿಮಾಯಿಂದ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸ್ಕ್ರೀನ್ ಪ್ರೆಸೆನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಇನ್ನು ಹೋಗ್ತಾ ಒಳ್ಳೊಳ್ಳೆ ಫಿಲಮ್ಗಳು ಬರ್ತಾ ಇರುತ್ತೆ ಅವ್ರದ್ದು. ಆಲ್ರೆಡಿ 4-5 ಲೈನಪ್ ಇದೆ ರಿಲೀಸ್ ಮಾಡೋದಕ್ಕಂತಲೇ. ಸೊ ಅವ್ರದ್ದೇ ಇನ್ನು 2 years ಕನ್ನಡ ಇಂಡಸ್ಟ್ರಿಯಲ್ಲಿ ಅವ್ರದ್ದೇ ಸಿನಿಮಾ ಪ್ರತಿ 2-3 ತಿಂಗಳಿಗೆ ಬರ್ತಾ ಇರುತ್ತೆ. ಅವ್ರು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಕೇಳ್ಕೊತೀನಿ. ಈ ಸಿನಿಮಾ ಆಗಬೇಕಂದ್ರೆ ಮುಖ್ಯ ಕಾರಣ ನಮ್ಮ ಪ್ರೊಡ್ಯೂಸರ್. ಸೊ ನಮ್ಮ ಪ್ರೊಡ್ಯೂಸರ್ಸ್ಗೆಲ್ಲ ಧನ್ಯವಾದ ಹೇಳ್ತೀನಿ. ಮತ್ತು ನಿಮಗೆಲ್ಲ ಧನ್ಯವಾದ. ಥ್ಯಾಂಕ್ ಯು ಎಂಟೈರ್ ಟೀಮ್. ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅದರಿಂದ ಒಳ್ಳೆ ಔಟ್ಪುಟ್ ಬಂದಿದೆ. ಸಿನಿಮಾನ 25 ಡೇಸ್ವರೆಗೂ ಅವ್ರು ಎಂಕರೇಜ್ ಮಾಡ್ತಿದ್ದಾರೆ ಅಂದರೆ ಔಟ್ಪುಟ್ಟಿಂದನೇ ಕಾರಣ. ಒಳ್ಳೆ ಔಟ್ಪುಟ್ ಬಂದಿದೆ. ಎಲ್ಲ ಸಿನಿಮಾ ನೋಡಿ. ಸೆಕೆಂಡ್ ಹಾಫ್ ಅಂತೂ ರಿಲ್ಯಾಕ್ಸ್ ಆಗೋದಕ್ಕೆ ಸ್ಪೇಸೇ ಇಲ್ಲ. ತುಂಬ ಚೆನ್ನಾಗಿ ಟೈಟ್ ಸ್ಕ್ರೀನ್ ಪ್ಲೇ ಇದೆ. ಹಾರರ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲ ಬಂದು ನೋಡಿ. ಇನ್ನು 25 ಡೇಸ್ನ 50 ಡೇಸ್ ಆಗಿ ಮಾಡಿ, 50 ಡೇಸ್ ಇದೇ ಥರ ಒಂದು ಸಮಾರಂಭ ಮಾಡಬೇಕು. ಸೊ ಥ್ಯಾಂಕ್ ಯು ಆಲ್. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಎಲ್ಲ ಮಾಧ್ಯಮ ಮಿತ್ರರಿಗೆ ಇದರಲ್ಲಿ ತಿಳಿಸೋದೇನೆಂದರೆ, ಕನ್ನಡ ಮೂವಿ ಈಗಿರೋ ಪರಿಸ್ಥಿತಿಯಲ್ಲಿ ಕನ್ನಡ ಚಲನಚಿತ್ರಗಳು ಭಾಳಷ್ಟು ವಿರಳವಾಗಿ ಶತದಿನೋತ್ಸವ 50 ದಿನಗಳು ಮತ್ತು 25 ದಿನಗಳು ನಡೆಯುವಂಥ ಪರಿಸ್ಥಿತಿ ಇರಲಿ. ಈ ಒಂದು ನಮ್ಮ ಟೆಡಿ ಬೇರ್ ಅನ್ನೋ ಒಂದು ಮೂವಿ 25 ದಿನಗಳ ಒಂದು ದಿನ ಇವತ್ತು ಆಚರಣೆ ಮಾಡ್ತಾ ಇರೋದ್ರಿಂದ ಭಾಳ ಖುಷಿ ಆಗ್ತದೆ. ಯಾಕೆಂದರೆ ಕನ್ನಡ ಜನತೆಗೆ ಕನ್ನಡದ ಒಂದು ಟಾಪಿಕ್ ಇಟ್ಕೊಂಡು
ಟೆಡಿ ಬೇರ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಮಕ್ಕಳಲ್ಲಿ ಯಾರಿಗೆ ಕೇಳಿದ್ರು ಟೆಡಿ ಬೇರ್ ಅಂದರೆ ಭಾಳ ಇಷ್ಟಪಡುವಂಥ ಒಂದು ವಸ್ತು ಅದು, ಅಂದರೆ ಒಂದು ಆಟದ ಆಟಿಕೆ ಅದು. ಆದರೆ ಈ ಮೂವಿ ನೋಡಿದ್ರೆ ಟೆಡಿ ಬೇರ್ ಅಂದರೆ ಸ್ವಲ್ಪ ಭಯ ಪಡ್ತಾರೆ ಅನ್ನೋದು ಈಗ ಅನಿಸ್ತದೆ. ಯಾಕೆಂದರೆ ದಿಸ್ ಇಸ್ ದನೇ ಸೈಕಲಾಜಿಕಲ್ ಥ್ರಿಲ್ಲರ್ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದು. ಅಂದರೆ ಒಂದು ಮೂವಿಯಲ್ಲಿ ಏನೇನು ಪ್ರಯೋಗಗಳು ಮಾಡ್ಬೋದು ಅದನ್ನು ಲೋಕೇಶ್ ಅವರು ಭಾಳ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಭಾರ್ಗವ್ ಅವರು ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ಜೊತೆಗೆ ಅವ್ರ ಜೊತೆಯಲ್ಲಿ ಹೀರೋಯಿನ್ಗಳಾದ ಒಂದು ಹೀರೋಯಿನ್ಗಳು 3 ಜನ ಇದ್ದಾರೆ. ಹಾಗೂ ಎಲ್ಲ ಆ್ಯಕ್ಟ್ರುಗಳೆಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವರೆಲ್ಲರ ಕಷ್ಟ ಇವತ್ತು ನಾವು 25 ದಿನದ ಈ ಸಮಾರಂಭದಲ್ಲಿ ನಾವು ನೋಡ್ತಾ ಇದ್ದೀವಿ. ಆ ಒಂದು ಪ್ರಯೋಗದಲ್ಲಿ ಒಳ್ಳೆಯ ಪ್ರಯತ್ನದಲ್ಲಿ ಅವರು ಯಶಸ್ಸು ಗಳಿಸಿದ್ದಾರೆ. 25 ದಿನ ಅಂದರೆ ಸುಮ್ಮನೆ ಅಲ್ಲ, ಅದು 50 ದಿನವೂ ಆಚರಣೆ ಮಾಡೋದಕ್ಕೆ ನಾವೆಲ್ಲರೂ ಸಹಕಾರ ಕೊಡಬೇಕು. ಜೊತೆಗೆ ಮಾಧ್ಯಮ ಮಿತ್ರರು ನೀವೇ ಅದನ್ನು ಸ್ವಲ್ಪ ಪ್ರೋಮೋ ಮಾಡಿಕೊಡ್ಬೇಕಾಗುತ್ತೆ. ಯಾಕೆಂದರೆ ಒಳ್ಳೆ ಮೂವಿಯನ್ನು ಮಾಧ್ಯಮ ಮಿತ್ರದಿಂದನೇ ಗೊತ್ತಾಗೋದು ಎಲ್ಲರಿಗೂ. ಇಲ್ಲದಿದ್ದರೆ ಹೇಗೆ ಗೊತ್ತಾಗುತ್ತೆ? ಯಾರೋ ಮೂವಿ ನೋಡಿರೋರು ಯಾರು 10 ಜನಕ್ಕೆ ಕೇಳ್ಬೋದು, ನಿಮ್ಮಿಂದ ಆದರೆ ಸಾವಿರಾರು ಜನಕ್ಕೆ ಸೇರ್ತದೆ. ಆ ಒಂದು ಸಾವಿರಾರು ಜನದ ಒಂದು ತಲುಪೋ ರೀತಿಯಲ್ಲಿ ನೀವು ಮಾಡಿಕೊಡ್ಬೇಕು. ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂದರೆ ಯುವ ಜನತೆಗೆ ನಿಮ್ಮ ಸಹಕಾರ ಕೊಡಬೇಕು. ಯಾಕೆಂದರೆ ಯಂಗಾಗಿರ್ತಕ್ಕಂಥ ಡೈರೆಕ್ಟರು, ಯಂಗ್ ಪ್ರೊಡ್ಯೂಸರ್ಸು ಮತ್ತು ಯಂಗ್ ಆ್ಯಕ್ಟ್ರಸ್ ಇವರೆಲ್ಲರೂ ಸೇರಿ ಮಾಡಿರ್ತಕ್ಕಂಥ ಸಾಂಘಿಕವಾದ ಪ್ರಯತ್ನಕ್ಕೆ ನಿಮ್ಮನ್ನೆಲ್ಲರ ಬೆಂಬಲ ಇರಲಿ ಅಂತ ಹೇಳ್ತಾ, ಕನ್ನಡ ಜನತೆ ಎಲ್ಲರನ್ನೂ ನಾವು ಅಪ್ಪಿಕೊಳ್ಳುವಂಥ ಜನ. ನಾವು ಯಾರೇ ಆಗಲಿ ಯಾರನ್ನೂ ನಾವು ತಿರಸ್ಕಾರ ಮಾಡುವಂಥವ್ರಲ್ಲ. ಆದ್ದರಿಂದ ನಾವು ನಮ್ಮ ಜನತೆ ನಮ್ಮ ಕನ್ನಡ ಮೂವಿಗಳಿಗೆ, ಚಲನಚಿತ್ರಕ್ಕೆ ನಾವು ಯಶಸ್ಸನ್ನು ತಂದುಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ಳಿ. ತಮ್ಮೆಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ದೇವರಾಜ್ ಅಂತ. ಸರ್ ತುಂಬ ಹಳೆ ಸ್ನೇಹಿತ. ಅವ್ರದ್ದು ಸ್ಟಾರ್ಟಿಂಗ್ ಡೇಸಿಂದ ಅವ್ರದ್ದು ನೋಡ್ಕೊಂಬರ್ತಾ ಇದ್ದೀನಿ. ಅಂದರೆ ಒಂದು ಫಂಕ್ಷನ್ ಕರೆದ್ರೆ 1 ಡೇಲಿ 3-4 ಮೂವೀಸ್ ಲಾಂಚ್ ಮಾಡ್ತಾರೆ. ಅಂದರೆ ಅವರು ನೆಕ್ಸ್ಟ್ ಲೆವೆಲ್ಗೆ ಇನ್ನೂ ಜಾಸ್ತಿ ಮೂವಿ ಮಾಡಲಿ, ಆಮೇಲೆ ಈ ಥರ ಒಳ್ಳೊಳ್ಳೆ ಮೂವಿ ಕೊಡಲಿ ಅಂತ. ಆಮೇಲೆ ಇವತ್ತಿದು 25 ದಿನದ ಆಚರಣೆ ಮಾಡ್ತಾ ಇದ್ದಾರೆ. ಅದು ತುಂಬ ಸಂತೋಷ ಆಗ್ತಾ ಇದೆ. ಆ ಥರ ಅವ್ರು ಎಲ್ಲ ಮೂವಿನೂ ಅದೇ ಥರ ದೊಡ್ಡ ಮಟ್ಟದಕ್ಕೆ, ಇದಕ್ಕಿಂತ ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಕ್ಲಿಕ್ ಆಗಲಿ, ಅವ್ರು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ನಮಸ್ತೆ. ಯಂಗ್ಸ್ಟರ್ಸ್ ಒಂದು ಏನಾದರೂ ಒಂದು ಥಿಂಗ್, ಸೊ ದೇ ಸ್ಟಾರ್ಟೆಡ್ ಎ ಮೂವಿ ಆ್ಯಂಡ್ ಕನ್ನಡ ಇಂಡಸ್ಟ್ರಿ 25 days ರನ್ನಿಂಗ್ ಮೂವಿ, ವೆರಿ ಕಷ್ಟ, ಡಿಫಿಕಲ್ಟ್, ಬಟ್ ದೇ ಹ್ಯಾವ್ ಪ್ರೂವ್ಡ್ ಇಟ್ ದಟ್ ಈವನ್ ಇನ್ ದ ಫಸ್ಟ್ ಗೋ ದೇ ಹ್ಯಾವ್ ಡನ್ ಎ ವೆರಿ ಗುಡ್ ಶೋ ಆ್ಯಂಡ್ ದೇ ಪ್ರೂವ್ಡ್ ಇಟ್ ದಟ್ ಇಟ್ ಹ್ಯಾಸ್ ಗೋಯಿಂಗ್ ಫಾರ್ ಡನ್ 25 years. ನೆಕ್ಸ್ಟ್ 50 daysಗೆ ಹೋಗ್ತಾ ಇದೆ. ಇಟ್ಸ್ ದ ಸೇಮ್ ಟೀಮ್. Again, we are doing a next movie. It's called Vikramarka, and I am producing it. All the best to the whole team. Thank you. ಮೂವಿ ನೋಡಿದೆ ಇವತ್ತು, ತುಂಬ ಚೆನ್ನಾಗಿದೆ. ಈ ಲಾಂಗು ಮಚ್ಚುಗಳು ನೋಡಿ, ಅಂಥ ಸಿನಿಮಾಗಳು ನೋಡಿ ಬೋರ್ ಆಗಿರೋರು ಈ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ. ಈ ಸಿನಿಮಾ ಒಂಥರ ಸಸ್ಪೆನ್ಸ್ ಥ್ರಿಲ್ಲರು, ಹರರ್ ಸೀನ್ಸ್ ಅಂತೂ ತುಂಬ ಇಷ್ಟ ಆಯ್ತು ನನಗೆ. ಹೀರೋಯಿನ್ನವರು ಇವರೇನ ಮಾಡಿದ್ದು ಅಂತ ನನಗೆ ಡೌಟ್ ಬಂತು. ಅವ್ರು ನನ್ನ ಪಕ್ಕದಲ್ಲಿ ಏನಾದರೂ ಕೂತಿದ್ರೆ ನಾನು ಎದ್ದು ಪಕ್ಕಕ್ಕೆ ಹೋಗ್ಬಿಡ್ತಿದ್ದೆ. ಅಷ್ಟು ಚೆನ್ನಾಗಿ ಮಾಡವ್ರೆ. ಹೀರೋನು ಅಷ್ಟೇ ಚೆನ್ನಾಗಿ ಮಾಡವ್ರೆ. ಮಿಕ್ಕಿದ ಆ್ಯಕ್ಟ್ರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಂಥ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ, ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ. ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ನೋಡ್ಬೋದು. ಸಿನಿಮಾ ಚೆನ್ನಾಗಿದೆ. ಥ್ಯಾಂಕ್ ಯು. ಜೈ ಹಿಂದ್. ನಮಸ್ಕಾರ. ಇವತ್ತು 25ನೇ ದಿನ ಸಕ್ಸಸ್ ಮೀಟ್ ಮಾಡ್ತಾ ಇರೋದು ತುಂಬ ಖುಷಿಯಾಗುತ್ತೆ. ಸೊ ಟೆಡಿ ಬೇರ್ ಅನ್ನೋ ಸಿನಿಮಾ ಒಂದು ಹಾರರ್, ಅಂದರೆ ಈ ರೀಸೆಂಟ್ ಟೈಮ್ಸಲ್ಲಿ ಯಾವುದು ಕಂಪ್ಲೀಟ್ ಹಾರರ್ ಅಂತ ಯಾವುದು ನೋಡಿರಲಿಲ್ಲ. ಸೊ ಯಾವಲ್ಲ ಹಾರರ್ ಕಾಮಿಡಿ ಅಂತ ಬರ್ತಿದ್ದು, ತುಂಬ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಒಂದು ಒಳ್ಳೆ ಹಾರರ್ ಫಿಲಮ್ ನಮ್ಮ ಡೈರೆಕ್ಟರ್ ಲೋಕೇಶ್ ಅವರು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಹಾಗೆ ನಮ್ಮ ಹೀರೋ ಭಾರ್ಗವ್ ಆ್ಯಕ್ಚುಲಿ ತುಂಬ ಮೆಚ್ಯೂರ್ಡ್, ಅಂದರೆ ತುಂಬ ಎಷ್ಟೋ ಸಿನಿಮಾ ಮಾಡಿ ಆ್ಯಕ್ಟ್ ಮಾಡೋ ಥರ ಸೀನಿಯರ್ ಆರ್ಟಿಸ್ಟ್, ಒಂದು ಎಕ್ಸ್ಪೀರಿಯನ್ಸ್ಡ್ ಹೀರೋ ಲೆವೆಲ್ಗೆ ಮಾಡಿದ್ದಾರೆ. ಸೊ ಅವ್ರಿಗೆ ಈಗ ಈ ಸಿನಿಮಾಯಿಂದ 25 ದಿನ ಈ ಥರ ಆಚರಿಸ್ತಿರೋ ಥರ ಮುಂದೇನು ಎಷ್ಟೋ ಸಿನಿಮಾಗಳು ಮಾಡ್ತಿರೋ ಎಲ್ಲ ಸಿನಿಮಾಗಳು ಸಕ್ಸಸ್ ಆಗಲಿ ಅಂತ ನಾನು ಬಯಸ್ತೀನಿ. ಹೀರೋಯಿನ್ ಶೈಲಜಾನು ಅಷ್ಟೇ, ಹೊಸ ಆರ್ಟಿಸ್ಟ್ ಅಂತ ಅನಿಸಿಲ್ಲ ನನಗೆ. ಶಿ ಆಲ್ಸೋ ಪರ್ಫಾರ್ಮ್ ವೆರಿ ವೆಲ್. ಅದಾದಮೇಲೆ ನಾನು ತಿರ್ಗಾ ಮತ್ತೊಮ್ಮೆ ನಮ್ಮ ಜನ ಪ್ರೂವ್ ಮಾಡಿದ್ದಾರೆ, ಹೊಸಬರಿಗೆ ಮತ್ತು ಕಂಟೆಂಟ್ ಇರೋ ಸಿನಿಮಾಗೆ ಹೊಸ ಪ್ರತಿಭೆಗಳಿಗೆ ಯಾವಲ್ಲೂ ಪ್ರೋತ್ಸಾಹಿಸ್ತಾ ಇರ್ತಾರೆ ಅಂತ. ಸೊ ಐ ವಿಶ್ ಆಲ್ ದ ಬೆಸ್ಟ್ ಟು ದ ಟೀಮ್. ಸೊ ಎಲ್ಲರಿಗೂ ನಮಸ್ಕಾರ. ಈ ಸೇರಿರುವಂಥ ಗಣ್ಯ ವ್ಯಕ್ತಿಗಳಿಗೆ, ಮಾಧ್ಯಮದವರಿಗೂ, ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಏನಪ್ಪ ಈ ದಿವಸ ಅಂದರೆ ಕೇಳೋಕ್ಕೆ ಚೆಂದ, ನೋಡೋಕ್ಕೆ ಚೆಂದ, ಮುಸ್ಸಂಜೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಅಂದರೆ ಎಲ್ಲರಿಗೂ ಖುಷಿ ಆಗುತ್ತೆ. ಅದು ಭಾನುವಾರದಲ್ಲಿ ಈ ಒಂದು 25 ದಿನ ಈ ಕನ್ನಡ ಚಿತ್ರ ಒಂದು ಯಶಸ್ವಿ ಆಗಬೇಕಂದ್ರೆ ಇವತ್ತು ಸಹ ಭಾಳ ಖುಷಿ ಆಗುತ್ತೆ. ಸೊ ಇವತ್ತು 25 ಎಷ್ಟೋ ಸಿನಿಮಾಗಳು ವಾರ 7-8 ಬರ್ತಾ ಇರ್ತವೆ.
ಸೊ ಅದು ಬರ್ತವೆ ಹೋಗ್ತಾ ಗೊತ್ತಾಗಿಲ್ಲ, ಬಂದಿದ್ದಾಗಲೂ ಹೋಗಿದ್ದು ಹೋಗ್ತಾಯಿಲ್ಲ. ಈ ಸಿನಿಮಾ 25 ದಿನ ಹೋಗ್ತಾ ಇದೆ ಅಂದರೆ ಇವತ್ತು ಆಶ್ಚರ್ಯಕರ. ಹೆಚ್ಚಿನ ರೀತಿಯಲ್ಲಿ ಪ್ರೇಕ್ಷಕರು ಕಾಲೇಜ್ ಸ್ಟೂಡೆಂಟ್ಸ್ ಬಂದು ಈ ಸಿನಿಮಾನ ಭಾಳ ಇಷ್ಟಪಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿ ನೋಡಿ ಖುಷಿಪಟ್ಟೋಗಿದ್ದಾರೆ. ಅದೇ ರೀತಿ ಈ ಒಂದು ಸಿನಿಮಾ ಪ್ರತಿಯೊಂದು ಅಷ್ಟೇ, ಯಾವುದೇ ಸಿನಿಮಾ ಆಗಲಿ ಹೊಸಬರಿಗೆ ಪ್ರಯತ್ನ ಕೊಡಬೇಕು, ಹೊಸಬ್ರು ಬೆಳೆಸಬೇಕು. ಹೊಸಬ್ರ ಕಡೆಯಿಂದ ನಾವು ನಮ್ಗೆ ಬೆಳೆದಿರೋ ಬೆಳೆಸಿದ್ರೆ ಪ್ರಯೋಜನ ಇಲ್ಲ. ಸೊ ಹಾಗಾಗಿ ನಾವು ಈ ಸಿನಿಮಾ ನೋಡಿದೆ, ಹೊಸಬ್ರು ತಾನೇ ಇತ್ತು, ಒಳ್ಳೆ ಕಂಟೆಂಟ್ ಚೆನ್ನಾಗಿತ್ತು. RR ಮೂವಿ ಯಾಕೆ ಡೈಲಿ ಇತ್ತೀಚೆಗೆ ಆ್ಯಕ್ಷನ್ ಮೂವಿ ಇರ್ಬೋದು, ಸೆಂಟಿಮೆಂಟ್ ಇರ್ಬೋದು, ಲವ್ ಇರ್ಬೋದು, ಕಾಮಿಡಿ ಬರ್ತಾಯಿತ್ತು. ಈ ಸಿನಿಮಾ ಚೆನ್ನಾಗಿದೆ, ಹೊಸದಾಗಿದೆ, ಚೆನ್ನಾಗಿದೆ. ಕಥೆ ನೋಡಿ ಪಿಕ್ಚರ್ ನೋಡಿ ಒಪ್ಕೊಂಡು ರಿಲೀಸ್ ಮಾಡಿದ್ದಕ್ಕೆ ಇವತ್ತು ಹಲವಾರು ಕೇಂದ್ರಗಳಲ್ಲಿ ಹಾಕಿ ಇವತ್ತು 25 ದಿನ ಒಂದು ಸೆಲೆಬ್ರೇಟ್ ಮಾಡಿ ಇವತ್ತು ನಿಮ್ಮೆಲ್ಲರ ಮುಂದೆ ಸಂಜೆಯಲ್ಲಿ ಕಾರ್ಯಕ್ರಮ ಇಡ್ತಾರೆ. ಸೊ ಒಳ್ಳೇದಾಗ್ತಾಯಿದೆ. ಸೊ ಅದೇ ರೀತಿ ಇದಕ್ಕೆ ಪ್ರೋತ್ಸಾಹ ಇದ್ದರು ನಾಯಕ ನಟ ಅಂತ ಭಾರ್ಗವ ಸರ್ಗಳಾಗಲಿ ಮತ್ತು ನಿರ್ದೇಶಕರಾಗಲಿ, ಹೀರೋಯಿನ್ ಆಗಲಿ ಎಲ್ಲ ಟೀಮ್ ಅವರು ತುಂಬ ಚೆನ್ನಾಗಿ ವರ್ಕ್ ಮಾಡಿ ಒಂದು ಒಳ್ಳೆ ಇದಾಗಿದೆ. ಸೊ ಇದು ಸಕ್ಸಸ್ ಕಾರಣ ಅಂತ ಎಲ್ಲರಿಗೂ ಒಂದು ನಮಸ್ಕಾರ. ಮುಂದಿನ ವಾರಗಳಲ್ಲಿ ಹಲವಾರು ಕೇಂದ್ರಗಳಲ್ಲಿ ಬಿಡುಗಡೆ ಮಾಡ್ತಾಯಿದ್ದೀವಿ. ಇದೇ ರೀತಿ 25 ದಿನ ಆಗಿದೆ, ಮುಂದಿನ 50 ದಿನ ಮಾಡೇ ಮಾಡ್ತೀವಿ ಅಂತ ನಿರ್ಮಾಪಕರ ಜೊತೆ ಮಾತಾಡಿ ಇವತ್ತು ಮುಂದುವರಿಸ್ತಾ ಇದ್ದೀವಿ. ನಿಮ್ಮೆಲ್ಲ ಸಹಕಾರ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಸದಾ ಕೇಳ್ಕೊಳ್ತೀನಿ. ನಮಸ್ಕಾರ. ನಮಸ್ಕಾರ. ನಮ್ಮ ಎಲ್ಲ ಪ್ರೀತಿಯ ಬಾಂಧವರೇ ಮತ್ತು ನಮ್ಮ ಅಚ್ಚುಮೆಚ್ಚಿನ ಪತ್ರಕರ್ತರೇ, ಸಂಪಾದಕರೇ ಇಂಪಾರ್ಟೆಂಟ್. ಯಾವುದೇ ಒಂದು ವ್ಯಕ್ತಿ ಒಂದು ಫಿಲಿಮು ಮುಂದೆ ಬರಬೇಕಾದ್ರೆ ಈ ಮಾಧ್ಯಮ ಬಹಳ ಮುಖ್ಯ. ಅದರ ಪಾತ್ರ ಹಿಮಾಲಯದಷ್ಟು ಇದೆ ನಿಮ್ಮದು ಪಾತ್ರ. ಕನ್ನಡ ಒಂದು ಇಂಡಸ್ಟ್ರಿ ಬೆಳಿಬೇಕಾದ್ರೆ ನಿಮ್ಮ ಪಾತ್ರನೇ ಬಹಳ ಮುಖ್ಯ. ಈ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ಈ ಹೊಸ ಹಬ್ಬ, ಅದರಲ್ಲಿ ನಮ್ಮ ಟೆಡ್ಡಿ ಬೇರ್, ನಮ್ಮ ಬ್ರದರ್ ಆಗಿರ್ತಕ್ಕಂಥ ಭಾರ್ಗವ್ ಮತ್ತು ಇನ್ನೊಬ್ಬ ಬ್ರದರ್ ಆಗಿರ್ತಕ್ಕಂಥ ಲೋಕೇಶ್ ಅವರು ತುಂಬ ಅದ್ಭುತವಾಗಿರ್ತಕ್ಕಂಥ ಕಥೆಯನ್ನು ಆಯ್ಕೆ ಮಾಡಿಕೊಂಡು ಅತ್ಯುತ್ತಮವಾಗಿರ್ತಕ್ಕಂಥ ನಿರ್ದೇಶನ ಕೊಟ್ಟು ಒಳ್ಳೆಯ ವಾತಾವರಣ ಕೊಡ್ತು. ಮಕ್ಕಳಿಗೆ ತುಂಬ ಇಷ್ಟ ಆಗಿರ್ತಕ್ಕಂಥ ಕಾನ್ಸೆಪ್ಟನ್ನು ಆಯ್ಕೆ ಮಾಡಿಕೊಂಡು ಮಕ್ಕಳಿಗೆ ಎಲ್ಲ ದೊಡ್ಡವರು ಕೂಡ ತುಂಬ ಚೆನ್ನಾಗಿದೆ, ಅದ್ಭುತವಾಗಿ ಓಡ್ತಾ ಇದೆ. ಈ ಪಿಕ್ಚರು ಇನ್ನು 100 ದಿನಗಳು ಹೀಗೆ ಮುಂದುವರಿಸಿ ಶತಮಾನೋತ್ಸವವನ್ನು ಆಚರಿಸಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿ ರೀಲ್ಸ್ ಆಗುತ್ತೆ ಸರ್ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ. ಯೂಟ್ಯೂಬಲ್ಲಿ ಶಾರ್ಟ್ಸ್ ಹಾಕಿದ್ರೆ ರಿವ್ಯೂಸ್ ಆಗುತ್ತೆ, ಮತ್ತು ಫೇಸ್ಬುಕ್ಕಲ್ಲಿ ಕಾಪಿರೈಟ್ ಕಂಟೆಂಟ್ ಬಂದು ಮಾನಿಟೈಸ್ ಆಗಿರೋ ಚಾನಲ್ಗಳಿಗೆ ಹಾಕೋಕ್ಕಾಗಲ್ಲ. ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ಏನೇ ಕೊಡಿ, ಟ್ರೈಲರ್ ಕೊಟ್ಟು ಹಾಕ್ತೀವಿ, ಏನು ಕೊಟ್ಟರು ಹಾಕ್ತೀವಿ. ಅದು ಒಂದಿಷ್ಟು ಕಂಟೆಂಟ್ ಸ್ಟೋರಿಗೆ ಹಾಕುವಂಥ ಕಂಟೆಂಟ್ ಇರುತ್ತೆ, ಒಂದಿಷ್ಟು ನೀವು ಶೂಟ್ ಮಾಡಿದ್ದು ರೀಲ್ಸ್ ಮಾಡಿ ಕೊಡ್ತೀವಿ. ಅದೇ ನಾವು ಈ ಶಾರ್ಟ್ಸು ಮತ್ತು ಫೇಸ್ಬುಕ್ಕಲ್ಲಿ ಹಾಕಿದ್ರೆ ಹಾಕೋಕ್ಕಾಗಲ್ಲ. ಮಾನಿಟೈಸ್ ಆಗಿರೋಂಥ ಚಾನಲ್ಗಳು ಡಿಮಾನಿಟೈಸ್ ಆಗಿಬಿಡುತ್ತೆ, ರೆವಿನ್ಯೂ ಬರೋದೇ ಸ್ಟಾಪ್ ಆಗಿಬಿಡುತ್ತೆ. ಒಂದಾಗಲಿ ಎರಡಾಗಲಿ ಅದು 10 ಜನ ಹಾಕಿರ್ತಾರಲ್ವ ಸರ್, ರಿವ್ಯೂಸ್ ಅಂತೇಳಿ ಬಂದ್ಬಿಡುತ್ತೆ. ಭಾಳಷ್ಟು ಜನಕ್ಕೆ ಇದರಿಂದ ಎಫೆಕ್ಟ್ ಆಗಿ ಮಾನಿಟೈಸೇ ಹೋಗ್ಬಿಟ್ಟಿದೆ ಚಾನಲ್ಗಳಿಗೆ. ಗೊತ್ತಿರುತ್ತೆ ನೋಡಿ, ಮೇಜರ್ ಚಾನಲ್ಗಳು ಎಲ್ಲರಿಗೂ ಗೊತ್ತಿದೆ, ಯೂಟ್ಯೂಬ್ ನಡೆಸುವಂಥವ್ರು ಎಲ್ಲರಿಗೂ ಗೊತ್ತಿರುತ್ತೆ. ಈಗ ಅದರಿಂದ ಹಾಕೋಕ್ಕಾಗಲ್ಲ. ನೀವು ಶಾರ್ಟ್ಸ್ ಆಗಲಿ, ವೀಡಿಯೋ ಆಗಲಿ, ಏನೇ ಆಗಲಿ ಒಂದು ಸಣ್ಣ ತುಮಕೂ ಬಳಸಂಗಿಲ್ಲ, ಅಷ್ಟು ಸ್ಟಿಕ್ ಆಗಿಬಿಟ್ಟಿದೆ. ಈಗ ಫೇಸ್ಬುಕ್ ಅಂತೂ ಸಾಂಗ್ನೂ ಬಳಸಂಗಿಲ್ಲ, ಹಂಗಿದೆ ರೂಲ್ಸ್ ಆಗಿಬಿಟ್ಟಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಯೂಸ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಅವ್ರಾದ್ರೂ ಕೊಡಲಿ, ನಾವು ಶೂಟ್ ಮಾಡಲಿ, ಸಾಂಗ್ ಆದ್ರೂ ಕೊಡಲಿ, ಏನಾದರೂ ಕೊಡಲಿ ನಡೆಯುತ್ತೆ. ಯೂಟ್ಯೂಬು ಫೇಸ್ಬುಕ್ ಆಗಲ್ಲ. ನೋಡಿ ಓಕೆ. ಇನ್ನು 50 ದಿವಸ ಆಗಲಿ, 100 ಡೇಸ್ ಆಗಲಿ.
ಸರ್ ರಂಡಿ ಬನ್ನಿ ಸರ್ ನೀವು ಉತ್ತರ ಕೊಡಿ ಇದು ನನಗೆ ಕೊಟ್ಟಂಗೆ ಇದೆ ಸೆಲೆಬ್ರೇಟಿಂಗ್ 25 days ಸ್ಟಡಿ ಬೇರ್ ಜೋರಾಗಿ ಎಲ್ಲರೊಟ್ಟಿಗೆ ಹೇಳೋಣ. 25 days celebration 1 2 3 25 days celebration. ಕಂಪ್ಲೀಟ್ ಆಯ್ತು ಪ್ರೋಗ್ರಾಮ್ ಈಗ. ಆಗಲ್ವಲ್ಲ